ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ತಮಿಳುನಾಡಿನ ಚಿನ್ನಯ್ಯನ ನಿವಾಸವನ್ನ ನಾವು ಹುಡುಕಿದ್ದೀವಿ. ಚಿನ್ನಯ್ಯನ ಬದುಕೇನು ಅನ್ನೋದನ್ನ ನಾವು ರಿವೀಲ್ ಮಾಡಿದ್ದೀವಿ. ಚಿನ್ನಯ್ಯನ ಅಸಲಿ ಮುಖವನ್ನ ನಾವು ಕರ್ನಾಟಕದ ಜನರ ಮುಂದೆ ತೆರೆದಿಟ್ಟಿದ್ದೀವಿ. ಚಿನ್ನಯ್ಯ ಯಾರು, ಧರ್ಮಸ್ಥಳವನ್ನ ಬಿಟ್ಟಾದ ನಂತರ ಚಿನ್ನಯ್ಯ ಏನ್ ಮಾಡ್ತಾ ಇದ್ದ, ಚಿನ್ನಯ್ಯನ ಪತ್ನಿ ಯಾರು, ಆಕೆ ಚಿನ್ನಯ್ಯನ ಬಗ್ಗೆ ಏನ್ ಹೇಳ್ತಾಳೆ, ಮೊದಲ ಪತ್ನಿಯನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ದು ಅಥವಾ ರಿವೀಲ್ ಮಾಡಿದ್ದು, ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದು, ನಿಮಗೆ ತಲುಪಿಸಿದ್ದು ನಾವೇ ಮೊದಲು. ಈಗ ಚಿನ್ನಯ್ಯನ ಎರಡನೇ ಹೆಂಡತಿ, ಆತನ ಮನೆ, ಆತನ ಊರು, ಆತನ ಹಿಂದೆ ಇದ್ದವರು ಯಾರು, ಆತ ಏನು ಮಾಡಿದ್ದ, ಏನು ಮಾಡೋದಕ್ಕೆ ಹೊರಟಿದ್ದ, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ಎಳೆಯಾಗಿ ತೆರೆದಿಡ್ತಾ ಇದೆ. ಇದರಲ್ಲಿ ಚಿನ್ನಯ್ಯನ ಪತ್ನಿ ಹೇಳಿರೋದು, ನನ್ನ ಗಂಡನ ಜೀವಕ್ಕೆ ಭಯ ಇದೆ, ನನ್ನ ಪತಿ ಚಿನ್ನಯ್ಯನ ಜೀವಕ್ಕೆ ಅಪಾಯ ಇದೆ, ಸುರಕ್ಷಿತವಾಗಿ ಮನೆಗೆ ಬಂದ್ರೆ ಸಾಕು. 2 ತಿಂಗಳ ಹಿಂದೆ ನನ್ನ ಗಂಡ ವಾಪಸ್ ಬರ್ತೀನಿ ಅಂತೇಳಿ ಹೋದವರು ಮತ್ತು ವಾಪಸ್ ಬರಲಿಲ್ಲ. ಅವರ ವಕೀಲರ ಮೂಲಕ ನನ್ನನ್ನ ಸಂಪರ್ಕ ಮಾಡ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಮಾತಾಡಿದ್ದೆ 4 ದಿನದ ಹಿಂದೆ. ಆದ್ರೆ ಈಗ ಚಿನ್ನಯ್ಯ ಅವರನ್ನ ಬಂಧನ ಮಾಡಿದ್ದಾರೆ ಅಂತೇಳಿ ನನಗೆ ಟಿವಿ ನೋಡಿ ಗೊತ್ತಾಯ್ತು. ಎಲ್ಲರೂ ಹೇಳೋರು, ಚಿಕ್ಕಪ್ಪ ಟಿವಿಯಲ್ಲಿ ಬರ್ತಾ ಇದ್ದಾರೆ ನೋಡಿ ಅಂತ ಹೇಳಿ. ನಾನಾಗ ವಕೀಲರನ್ನ ಕೇಳಿದಾಗ ಹೌದು ವಾಪಸ್ ಬರ್ತಾರೆ ಅಂತ ಹೇಳಿದ್ರು. ಆದ್ರೆ ನನಗೆ ಭಯ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನಯ್ಯನ ಎರಡನೇ ಪತ್ನಿ ಹೇಳಿದ್ದಾರೆ. ನನ್ನ ಗಂಡ ತುಂಬಾ ಒಳ್ಳೆಯವನು, ತಪ್ಪು ಮಾಡಿಲ್ಲ, ದುಡ್ಡಿಗೆ ಆಸೆ ಪಡೋನಲ್ಲ, ಕೆಲಸಕ್ಕೆ ಹೋದವನು ವಾಪಸ್ ಬಂದಿಲ್ಲ ಇನ್ನು ಅಂತೇಳಿ ಹೇಳಿದ್ದಾರೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ಚಿನ್ನಯ್ಯ ಅವರು ಹೇಗೆ, ವ್ಯಕ್ತಿ ಹೇಗೆ? ಒಳ್ಳೆಯವರು ಸರ್, ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಅವರು ಯಾವ್ದು ರೋಗ ಅನ್ಯಾಯ ಅವ್ರು ಮಾಡೋರಲ್ಲ. ನಾನು 17 ವರ್ಷ ಆಯ್ತು. ನನಗೂ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವ್ರು ನನಗೂ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ. ಅವರೇ ಎಲ್ಲಾನು ನೋಡ್ಕೋತಾರ. ಇವಾಗ 2 ತಿಂಗಳು ಆಯ್ತು ಅವ್ರು ಹೋಗಿ. ನಮಗೆ ತುಂಬಾ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಎಲ್ಲೆಲ್ಲಿ ಟಿವಿಯಲ್ಲಿ ನೋಡ್ಕೊಂಡೆ ತುಂಬಾ ಜನ ಹೇಳ್ತಾರ. ಅದೇ ನೋಡ್ಕೊಂಡೆ ನಮ್ಗೆ ಇದಾಯ್ತು ಸರ್. ಏನ್ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗ ಹೋದ್ರು ಏನು ಗೊತ್ತಿಲ್ಲ ಸರ್. ಅದ್ರ ಕೆಲ್ಸಕ್ಕೆ ಹೋಯ್ತೀನಂತೆ ಹೋದ್ರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗ್ಲೂ ಹೋಯ್ತಾರ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರ. ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡ್ಕೊಂಡೆ ಮತ್ತೆ ಮನೆಗೆ ಬರ್ತಾರ. 2 ದಿನ ಇರ್ತಾರ, ಮತ್ತೆ ಹೋಯ್ತಾರ. ಹಂಗೆ ಹೋದ್ರು. ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳಿದ್ರು. ನೋಡಿದ್ರ ಅಲ್ಲಿ ಇದ್ದಾರಲ್ಲ ಅಂತ ನಾನು ಕೇಳುವಾಗ ಮತ್ತೆ ವಕೀಲ ಅವ್ರ ಜೊತೆಲಿ ಇರ್ತಾರಲ್ಲ, ಅವರಲ್ಲಿದ್ದು ಫೋನ್ ಮಾಡ್ತಾ ಇದ್ರು ಸರ್. ಮತ್ತೆ ನಾನು ಕೇಳುವಾಗ ಅವರೇ ಫೋನ್ ಮಾಡಿ, ಇಲ್ಲ ಏನು ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು, ನಾನು ಬರ್ತೀನಿ, ಹಾಗೇನೂ ಆಗೋದಿಲ್ಲ ಅಂತ. ಮತ್ತೆ ನಾನು ನಮ್ಮ ಹತ್ರ ನೀನು ಹೇಳಿಲ್ಲ, ನೀನು ಕೆಲ್ಸಕ್ಕೆ ಹೋಯ್ತಿ ಅಂತ ಹೋದೆ, ನೀನು ಟಿವಿನಲ್ಲಿ ಅದು ಇದ್ರಲ್ಲೆಲ್ಲ ಬರ್ತಾ ಇದ್ದೀಯ, ನಮಗೆ ತುಂಬ ಭಯ ಆಯ್ತದೆ ಹಾಗಂತ ಹೇಳಿದೆ. ಇಲ್ಲ ಏನೂ ಇಲ್ಲ, ನಾನು ಬರ್ತೀನಿ ಹಾಗಂತ ಅವ್ರು ಹೇಳ್ತಾ ಇದ್ರು. ದೇವ್ರಂಗ ಮತ್ತೆ ನಾನು ಇನ್ನೊಂದು ಜನ್ಮ ಹುಟ್ಟಬೇಕಾದ್ರೂ ಅವರೇ ನನ್ ಗಂಡನಾಗ ಸಿಕ್ಬೇಕಂತ ನನ್ನ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರ. ಅದು ಅವ್ರ ಮೋಸ, ಅವ್ರ ಪೈಗಾರ, ಯಾರು ದುಡ್ಡು ಕಾಸಿಗೆ ಎದಕ್ಕೂ ಅವ್ರ ಆಸೆ ಪಡೋದಿಲ್ಲ ಸರ್. ಎದಕ್ಕೂ ಅವ್ರ ಆಸೆನೇ ಇರೋದಿಲ್ಲ. ಅದೇ ಏನ್ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಆದ್ರೆ ಅವ್ರು ಬರ್ಬೇಕು, ಅವ್ರಿಗೆ ಏನು ಆಗ್ಬಾರ್ದು, ಅವ್ರು ಬರ್ಬೇಕು, ಅವ್ರ ಜೊತೆಲಿ ಮತ್ತೆ ನಾವು ಜೀವನ ಮಾಡ್ಬೇಕಂತ ದೇವ್ರನ್ನೇ ನಾನು ಕೇಳ್ಕೊಂಡು ಕೂತಿದ್ದೀನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ತಮಿಳುನಾಡಿನ ಚಿನ್ನಯ್ಯನ ನಿವಾಸವನ್ನ ನಾವು ಹುಡುಕಿದ್ದೀವಿ. ಚಿನ್ನಯ್ಯನ ಬದುಕೇನು ಅನ್ನೋದನ್ನ ನಾವು ರಿವೀಲ್ ಮಾಡಿದ್ದೀವಿ. ಚಿನ್ನಯ್ಯನ ಅಸಲಿ ಮುಖವನ್ನ ನಾವು ಕರ್ನಾಟಕದ ಜನರ ಮುಂದೆ ತೆರೆದಿಟ್ಟಿದ್ದೀವಿ. ಚಿನ್ನಯ್ಯ ಯಾರು, ಧರ್ಮಸ್ಥಳವನ್ನ ಬಿಟ್ಟಾದ ನಂತರ ಚಿನ್ನಯ್ಯ ಏನ್ ಮಾಡ್ತಾ ಇದ್ದ, ಚಿನ್ನಯ್ಯನ ಪತ್ನಿ ಯಾರು, ಆಕೆ ಚಿನ್ನಯ್ಯನ ಬಗ್ಗೆ ಏನ್ ಹೇಳ್ತಾಳೆ, ಮೊದಲ ಪತ್ನಿಯನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ದು ಅಥವಾ ರಿವೀಲ್ ಮಾಡಿದ್ದು, ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದು, ನಿಮಗೆ ತಲುಪಿಸಿದ್ದು ನಾವೇ ಮೊದಲು. ಈಗ ಚಿನ್ನಯ್ಯನ ಎರಡನೇ ಹೆಂಡತಿ, ಆತನ ಮನೆ, ಆತನ ಊರು, ಆತನ ಹಿಂದೆ ಇದ್ದವರು ಯಾರು, ಆತ ಏನು ಮಾಡಿದ್ದ, ಏನು ಮಾಡೋದಕ್ಕೆ ಹೊರಟಿದ್ದ,
ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ನಿಮ್ ಮುಂದೆ ಎಳೆ ಎಳೆಯಾಗಿ ತೆರೆದಿಡ್ತಾ ಇದೆ. ಇದರಲ್ಲಿ ಚಿನ್ನಯ್ಯನ ಪತ್ನಿ ಹೇಳಿರೋದು, ನನ್ನ ಗಂಡನ ಜೀವಕ್ಕೆ ಭಯ ಇದೆ, ನನ್ನ ಪತಿ ಚಿನ್ನಯ್ಯನ ಜೀವಕ್ಕೆ ಅಪಾಯ ಇದೆ, ಸುರಕ್ಷಿತವಾಗಿ ಮನೆಗೆ ಬಂದ್ರೆ ಸಾಕು. 2 ತಿಂಗಳ ಹಿಂದೆ ನನ್ನ ಗಂಡ ವಾಪಸ್ ಬರ್ತೀನಿ ಅಂತೇಳಿ ಹೋದವರು ಮತ್ತು ವಾಪಸ್ ಬರಲಿಲ್ಲ. ಅವರ ವಕೀಲರ ಮೂಲಕ ನನ್ನನ್ನ ಸಂಪರ್ಕ ಮಾಡ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಮಾತಾಡಿದ್ದೆ 4 ದಿನದ ಹಿಂದೆ. ಆದ್ರೆ ಈಗ ಚಿನ್ನಯ್ಯ ಅವರನ್ನ ಬಂಧನ ಮಾಡಿದ್ದಾರೆ ಅಂತ ಹೇಳಿ ನನಗೆ ಟಿವಿ ನೋಡಿ ಗೊತ್ತಾಯ್ತು. ಎಲ್ಲರೂ ಹೇಳೋರು ಚಿಕ್ಕಪ್ಪ ಟಿವಿಯಲ್ಲಿ ಬರ್ತಾ ಇದ್ದಾರೆ ನೋಡಿ ಅಂತ ಹೇಳಿ. ನಾನಾಗ ವಕೀಲರನ್ನ ಕೇಳಿದಾಗ ಹೌದು ವಾಪಸ್ ಬರ್ತಾರೆ ಅಂತ ಹೇಳಿದ್ರು. ಆದ್ರೆ ನನಗೆ ಭಯ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನಯ್ಯನ 2ನೇ ಪತ್ನಿ ಹೇಳಿದ್ದಾರೆ. ನನ್ನ ಗಂಡ ತುಂಬಾ ಒಳ್ಳೆಯವನು, ತಪ್ಪು ಮಾಡಿಲ್ಲ, ದುಡ್ಡಿಗೆ ಆಸೆ ಪಡೋನಲ್ಲ, ಕೆಲಸಕ್ಕೆ ಹೋದವನು ವಾಪಸ್ ಬಂದಿಲ್ಲ ಇಂದು ಅಂತೇಳಿ ಹೇಳಿದ್ದಾರೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ಚಿನ್ನಯ್ಯ ಅವರು ಹೇಗೆ, ವ್ಯಕ್ತಿ ಹೇಗೆ? ಒಳ್ಳೆಯವರು ಸರ್, ತುಂಬಾ ಒಳ್ಳೆಯವರು, ಅದು ತುಂಬಾ ಒಳ್ಳೆಯವರು. ಅವರು ಯಾರು ದ್ರೋಗ ಅನ್ಯಾಯ ಅವ್ರು ಮಾಡೋರಲ್ಲ. ನಾನು 17 ವರ್ಷ ಆಯ್ತು ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೆ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ, ಅವರೇ ಎಲ್ಲಾನು ನೋಡ್ಕೋತಾರ. ಇವಾಗ 2 ತಿಂಗಳು ಆಯ್ತು ಅವ್ರು ಹೋಗಿ. ನಮಗೆ ತುಂಬಾ ಕಷ್ಟ ಐತೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಸೆಲ್ಲಲ್ಲಿ ಟಿವಿಯಲ್ಲಿ ನೋಡ್ಕೊಂಡೆ ತುಂಬಾ ಜನ ಹೇಳ್ತಾರೆ. ಅದೇ ನೋಡ್ಕೊಂಡೆ ನಮ್ಗೆ ಇದಾಯ್ತು ಸರ್. ಏನ್ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದ್ರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗ್ಲೂ ಹೋಯ್ತಾರ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರ. ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡ್ಕೊಂಡೆ ಮತ್ತೆ ಮನೆಗೆ ಬರ್ತಾರ. 2 ದಿನ ಇರ್ತಾರ ಮತ್ತೆ ಹೋಯ್ತಾರ. ಹಂಗೆ ಹೋದ್ರು. ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳಿದ್ರು. ನೋಡಿದ್ರ ಅಲ್ಲಿ ಇದ್ದಾರಲ್ಲ ಅಂತ ನಾನು ಕೇಳುವಾಗ ಮತ್ತೆ ವಕೀಲ ಅವ್ರ ಜೊತೆಲಿ ಇರ್ತಾರಲ್ಲ ಅವರಲ್ಲಿದ್ದು ಫೋನ್ ಮಾಡ್ತಾ ಇದ್ರು ಸರ್. ಮತ್ತೆ ನಾನು ಕೇಳುವಾಗ ಅವರೇ ಫೋನ್ ಮಾಡಿ, ಇಲ್ಲ ಏನು ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು, ನಾನು ಬರ್ತೀನಿ, ಹಾಗೇನೂ ಆಗೋದಿಲ್ಲ ಅಂತ. ಮತ್ತೆ ನಾನು ನಮ್ಮ ಹತ್ರ ನೀನು ಹೇಳಿಲ್ಲ, ನೀನು ಕೆಲ್ಸಕ್ಕೆ ಹೋಯ್ತಿ ಅಂತ ಹೋದೆ, ನೀನು ಟಿವಿನಲ್ಲಿ ಅದು ಇದ್ರಲ್ಲೆಲ್ಲ ಬರ್ತಾ ಇದ್ದೀಯ, ನಮಗೆ ತುಂಬ ಭಯ ಆಯ್ತದೆ ಹಾಗಂತ ಹೇಳಿದೆ. ಇಲ್ಲ ಏನೂ ಇಲ್ಲ, ನಾನು ಬರ್ತೀನಿ ಹಾಗಂತ ಅವ್ರು ಹೇಳ್ತಾ ಇದ್ರು. ದೇವ್ರಂಗ ಮತ್ತೆ ನಾನು ಇನ್ನೊಂದು ಜನ್ಮ ಹುಟ್ಟಬೇಕಾದ್ರೂ ಅವರೇ ನನ್ ಗಂಡನಾಗ ಸಿಕ್ಬೇಕಂತ ನನ್ನ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರ. ಅದು ಅವ್ರ ಮೋಸ, ಅವ್ರ ಪೈಗಾರ, ಯಾರು ದುಡ್ಡು ಕಾಸಿಗೆ ಎದಕ್ಕೂ ಅವ್ರ ಆಸೆ ಪಡೋದಿಲ್ಲ ಸರ್. ಎದಕ್ಕೂ ಅವ್ರ ಆಸೆನೇ ಇರೋದಿಲ್ಲ. ಅದು ಏನ್ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಆದ್ರೆ ಅವ್ರು ಬರ್ಬೇಕು, ಅವ್ರಿಗೆ ಏನು ಆಗ್ಬಾರ್ದು, ಅವ್ರು ಬರ್ಬೇಕು, ಅವ್ರ ಜೊತೆಲಿ ಮತ್ತೆ ನಾವು ಜೀವನ ಮಾಡ್ಬೇಕಂತ ದೇವ್ರನ್ನೇ ನಾನು ಕೇಳ್ಕೊಂಡು ಕೂತಿದ್ದೀನಿ.